ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಈ ದಿನ ಭೂಗೋಳಶಾಸ್ತ್ರ ಅಧ್ಯಾಯ 8 ಭಾರತದ ಖನಿಜ ಮತ್ತು ಶಕ್ತಿ ಸಂಪನ್ಮೂಲಗಳ ಬಗ್ಗೆ ತಿಳಿದು ಹೋಗೋಣ. ನಮಗೆಲ್ಲರಿಗೂ ಸಹ ಗೊತ್ತು, ಭಾರತದಲ್ಲಿ ಅಪಾರವಾದಂತಹ ಒಂದು ನೈಸರ್ಗಿಕ ಸಂಪತ್ತು ಅಂದರೆ ಖನಿಜ ಸಂಪತ್ತು ಮತ್ತು ಶಕ್ತಿ ಸಂಪನ್ಮೂಲಗಳನ್ನು ಒಳಗೊಂಡಿದೆ ಅನ್ನೋದು ನಮಗೆ ಗೊತ್ತಿರುವಂಥದ್ದು. ಹಾಗಾದರೆ ಭಾರತದಲ್ಲಿ ವಿವಿಧ ಬಗೆಯ ಖನಿಜಗಳ ನಿಕ್ಷೇಪಗಳಿವೆ ಅಂತ ಹೇಳ್ಬೋದು. ಇವು ದೇಶದ ಕೈಗಾರಿಕಾಭಿವೃದ್ಧಿಯಲ್ಲಿ ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸ್ತಾ ಇವೆ. ನಮ್ಮ ಖನಿಜ ಸಂಪನ್ಮೂಲ ದೇಶದ ಆಂತರಿಕ ಬೇಡಿಕೆಯನ್ನು ಪೂರೈಸುವುದಲ್ಲದೆ ಕೆಲವು ಖನಿಜಗಳನ್ನು ಹೊರ ದೇಶಗಳಿಗೂ ಸಹ ಇವತ್ತೇನು ಮಾಡ್ತಿದೆ, ರಫ್ತು ಮಾಡ್ತಾಯಿದೆ. ಹೌದಾ? ಹಾಗಾಗಿ ವಿದೇಶಿ ವಿನಿಮಯವನ್ನು ಸಹ ಇವತ್ತು ಗಳಿಸ್ತಾ ಇದೆ. ಅಂದರೆ ನಮ್ಮ ದೇಶದಿಂದ ಖನಿಜ ಸಂಪನ್ಮೂಲಗಳನ್ನು ಬೇರೆ ದೇಶಗಳಿಗೆ ಕಳಿಸ್ಬಿಟ್ಟು ಆ ದೇಶಗಳಿಂದ ನಮಗೆ ಬೇಕಾದಂಥ ವಸ್ತುಗಳನ್ನು ಇವತ್ತು ನಾವು ಏನು ಮಾಡ್ತಾಯಿದ್ದೀವಿ, ತೆಗೆದುಕೊಳ್ತಾ ಇದ್ದೀವಿ. ಹಾಗಾಗಿ ಭಾರತದಲ್ಲಿ ಕಬ್ಬಿಣ, ಮ್ಯಾಂಗನೀಸ್, ಬಾಕ್ಸೈಟ್, ಅದಿರುಗಳ ಭಾರೀ ನಿಕ್ಷೇಪಗಳಿದ್ದು ಇವು ಭಾರತವು ಅಬ್ರಕ ಅಂದರೆ ಕಾಗೆ ಬಂಗಾರ ಅಂತ ಏನು ಕರಿತೀವೋ ಇದನ್ನು ಉತ್ಪಾದನೆಯಲ್ಲಿ ಪ್ರಮುಖ ಸ್ಥಾನವನ್ನು ಇವತ್ತು ನಾವು ಪಡ್ಕೊಂಡಿದ್ದೀವಿ. ಕಲ್ಲಿದ್ದಲಿನಲ್ಲಿ ಸ್ವಯಂಪೂರ್ಣತೆಯನ್ನು ಹೊಂದಿದ್ದೀವಿ. ಆದರೆ ಉತ್ತಮ ದರ್ಜೆಯ ಕೋಕಿಂಗ್ ಕಲ್ಲಿದ್ದಲು ಕಡಿಮೆ ಪ್ರಮಾಣದಲ್ಲಿದೆ ಅಂತ ಹೇಳ್ಬೋದು. ಸತು, ತಾಮ್ರ, ಸೀಸ ಮತ್ತು ಚಿನ್ನದ ನಿಕ್ಷೇಪಗಳು ಅತಿ ಕಡಿಮೆ ಪ್ರಮಾಣದಲ್ಲಿವೆ. ನಮ್ಮ ದೇಶದಲ್ಲಿ ಅತಿ ಕಡಿಮೆ ಪ್ರಮಾಣದಲ್ಲಿದ್ದು ಗಂಧಕದ ಅಭಾವವಿದೆ. ಭಾರತದಲ್ಲಿ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲಗಳ ಉತ್ಪಾದನೆ ಸಾಕಷ್ಟಿಲ್ಲ ಅಂತಲೂ ಸಹ ಹೇಳ್ಬೋದು. ಅಣುಶಕ್ತಿ ಉತ್ಪಾದನೆಯಲ್ಲಿ ಬೇಕಾದ ಖನಿಜಗಳು ಕಡಿಮೆ ಪ್ರಮಾಣದಲ್ಲಿರೋದು ನಮಗೆ ಗೊತ್ತಿರೋವಂಥದ್ದು. ಹಾಗಾದರೆ ಈ ಅಧ್ಯಾಯದಲ್ಲಿ ನಾವು ನೋಡ್ತಾ ಹೋಗೋಣ. ಈ ಅಧ್ಯಾಯದಲ್ಲಿ ಈ ಕೆಳಕಂಡ ಅಂಶಗಳನ್ನು ನಾವು ಹಂತ ಹಂತವಾಗಿ ತಿಳಿತಾ ಹೋದರೆ, ಪ್ರಥಮವಾಗಿ ಖನಿಜಗಳ ಅರ್ಥ ಮತ್ತು ಪ್ರಾಮುಖ್ಯತೆ ಬಗ್ಗೆ ತಿಳಿತಾ ಹೋಗೋಣ. ನಂತರ ಭಾರತದ ಪ್ರಮುಖ ಖನಿಜಗಳು, ಅವುಗಳ ಉತ್ಪನ್ನ, ಹಂಚಿಕೆ ಮತ್ತು ಉತ್ಪಾದನೆ. ಶಕ್ತಿ ಸಂಪನ್ಮೂಲಗಳು, ಅರ್ಥ ಮತ್ತು ಪ್ರಾಮುಖ್ಯತೆ. ಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳಾದಂತಹ ಕಲ್ಲಿದ್ದಲು, ಪೆಟ್ರೋಲಿಯಂ ಮತ್ತು ಪರಮಾಣು ಶಕ್ತಿ. ಭಾರತದಲ್ಲಿ ವಿದ್ಯುತ್ ಶಕ್ತಿಯ ಅಭಾವ ಮತ್ತು ಪರಿಹಾರಗಳು. ಹಾಗಾದರೆ ಖನಿಜ ಮತ್ತು ಶಕ್ತಿ ಸಂಪನ್ಮೂಲಗಳ ಬಗ್ಗೆ ನಾವು ತಿಳಿತಾ ಹೋದರೆ, ಪ್ರಥಮವಾಗಿ ಖನಿಜಗಳ ಅರ್ಥ ಮತ್ತು ಪ್ರಾಮುಖ್ಯತೆ ಬಗ್ಗೆ ನಾವಿಲ್ಲಿ ತಿಳಿತಾ ಹೋಗೋಣ. ಅಂದರೆ ಖನಿಜ ಅಂದ್ಕೊಳ್ಳೆ ನಮಗಿಲ್ಲಿ ಅರ್ಥ ಆಗುತ್ತೆ, ಯಾವ ಖನಿಜ ಸಂಪನ್ಮೂಲ ನಮ್ಗೆ ಯಾವ ರೀತಿ ಸಿಗುತ್ತೆ, ಅದ್ರ ಪ್ರಾಮುಖ್ಯತೆ ಏನು ಅಂತ ನಾವು ನೋಡ್ತಾ ಹೋದರೆ, ಇವತ್ತು ಏನು ಗಣಿಗಾರಿಕೆ ಅಂತೇಳಿ ಕರಿತೀವೋ, ಖನಿಜ ಅಂದ್ಕೊಳ್ಳೆ ನಮಗೆ ಸಿಗುವಂಥದ್ದಲ್ಲ, ಭೂಮಿಯನ್ನು ಅಗೆದಾಗ ನೈಸರ್ಗಿಕ ಸಂಪನ್ಮೂಲ ಅಂದರೆ ನೈಸರ್ಗಿಕವಾಗಿ ಸಿಗುವಂತಹ ಒಂದು ಸಂಪನ್ಮೂಲ. ಇದು ದೇಶದ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಯಾವುದೇ ಒಂದು ದೇಶ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಬೇಕು ಅಂದರೆ ಖನಿಜ ಸಂಪನ್ಮೂಲಗಳು, ಸಾರಿಗೆ ಸಂಪನ್ಮೂಲಗಳು ಇವೆಲ್ಲವೂ ಸಹ ಏನಾಗ್ತವೆ, ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಹಾಗಾಗಿ ಇದರಲ್ಲಿ ಪ್ರಮುಖವಾಗಿ ನಾವು ನೋಡೋದಾದರೆ ಖನಿಜಗಳ ಅರ್ಥ ಮತ್ತು ಪ್ರಾಮುಖ್ಯತೆ ಬಗ್ಗೆ ತಿಳಿತಾ ಹೋಗೋಣ. ಅಂದರೆ ಖನಿಜವು ಒಂದು ನೈಸರ್ಗಿಕ ಅಜೈವಿಕ ಮೂಲಧಾತುವಾಗಿದ್ದು ಅದು ನಿಗದಿತ ರಾಸಾಯನಿಕ ಸಂಯೋಜನೆ ಮತ್ತು ಭೌತಿಕ ಗುಣಧರ್ಮಗಳನ್ನು ಹೊಂದಿದೆ ಅಂತ ಹೇಳ್ಬೋದು. ಹಾಗಾದರೆ ಇಲ್ಲಿ ನಾವು ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ನಿಗದಿತ ರಾಸಾಯನಿಕ ಸಂಯೋಜನೆ ಮತ್ತು ಭೌತಿಕ ಗುಣಧರ್ಮಗಳನ್ನು ಹೊಂದಿರುವುದನ್ನು ನಾವಿಲ್ಲಿ ಖನಿಜ ಅಂಥೇಳಿ ಕರಿತಾ ಇದ್ದೀವಿ. ಅಂತಹ ಖನಿಜಗಳು ಯಾವ್ಯಾವಪ್ಪ ಅಂತ ನಾನು ನೋಡ್ತಾ ಹೋದರೆ, ಉದಾಹರಣೆಗೆ ಕಬ್ಬಿಣದ ಅದಿರು. ನೋಡಿ, ಕಬ್ಬಿಣದ ಅದಿರು ಈ ರೀತಿ ನಮಗೆ ಕಂಡುಬರುತ್ತೆ. ನಂತರ ಮ್ಯಾಂಗನೀಸ್ ನೋಡಿ ಪಿಕ್ಚರ್ಸಲ್ಲಿ ನಮಗೆ ಕಂಡು ಬರ್ತಾ ಇದೆ. ನಂತರ ಬಾಕ್ಸೈಟ್ ನೋಡಿ, ಬಾಕ್ಸೈಟ್ ಈ ರೀತಿ ಕಂಡು ಬರ್ತಾ ಇದೆ. ಈ ರೀತಿ ನಮಗೆ ನೈಸರ್ಗಿಕವಾಗಿ ಅಂದರೆ ಅಜೈವಿಕ ಮೂಲ ಧಾತುವಾಗಿದ್ದು ಅದು ನಿಗದಿತ ರಾಸಾಯನಿಕ ಸಂಯೋಜನೆ ಮತ್ತು ಭೌತಿಕ ಗುಣಧರ್ಮಗಳನ್ನು ಇದು
ಹೊಂದಿದೆ ಅಂತ ಹೇಳ್ಬೋದು. ಉದಾಹರಣೆಗೆ ನಾವು ನೋಡ್ತಾ ಹೋಗ್ತಿದ್ದೀವಿ, ಕಬ್ಬಿಣದ ಅದಿರಿರ್ಬೋದು, ಮ್ಯಾಂಗನೀಸ್ ಇರ್ಬೋದು, ಬಾಕ್ಸೈಟ್ ಇರ್ಬೋದು. ಇವು ಭೂಮಿಯಿಂದ ಖನಿಜಗಳನ್ನು ಹೊರತೆಗೆಯುವಂಥ ಕಾರ್ಯವನ್ನು ನಾವೇಂತ ಕರಿತೀವಿ, ಗಣಿಗಾರಿಕೆ. ಇವತ್ತು ಗಣಿಗಾರಿಕೆ ಅನ್ನೋದು ಇಡೀ ನಮ್ಮ ಪ್ರಪಂಚದಾದ್ಯಂತ, ನಮ್ಮ ದೇಶ ಅಷ್ಟೇ ಅಲ್ಲ, ಇಡೀ ಪ್ರಪಂಚದಾದ್ಯಂತವೂ ಸಹ ಇವತ್ತು ನಡೀತಾ ಇದೆ. ಅಂದರೆ ಭೂಮಿಯಿಂದ ಈ ಖನಿಜ ಸಂಪನ್ಮೂಲವನ್ನು ಹೊರ ತೆಗೆದುಬಿಟ್ಟು ಅವುಗಳನ್ನು ಏನು ಮಾಡ್ತಿದ್ದೀವಿ, ಇವತ್ತು ನಾವು ಶುದ್ಧ ವಸ್ತುಗಳನ್ನಾಗಿ ಮಾಡಿಬಿಟ್ಟು ಇವತ್ತು ಮಾರ್ಕೆಟಲ್ಲಿ ಮಾರಾಟವನ್ನು ಮಾಡ್ತಿದ್ದೀವಿ. ಇವುಗಳು ದೇಶದ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತದವೆ ಅಂತಲೂ ಸಹ ನಾವಿಲ್ಲಿ ಹೇಳ್ತಾ ಹೋಗ್ಬೋದು. ಹಾಗಾದರೆ ಈ ನಿಟ್ಟಿನಲ್ಲಿ ನಾವು ನೋಡ್ತಾ ಹೋಗೋಣ, ಗಣಿಗಾರಿಕೆ ಅಂದ್ರೇನು ಅಂತೇಳಿದರೆ ಭೂಮಿಯಿಂದ ಖನಿಜಗಳನ್ನು ಹೊರ ತೆಗೆಯೋದು ನಾವೇ ಅಂತ ಕರಿತೀವಿ, ಗಣಿಗಾರಿಕೆ ಅಂತೇಳಿ ಕರಿತೀವಿ. ಈ ರೀತಿ ಭೂಮಿಯನ್ನು ಅಗೆದು ಬಿಟ್ಟು ಅಲ್ಲಿರುವಂಥ ಖನಿಜ ಸಂಪತ್ತನ್ನು ಹೊರಗಡೆ ತೆಗೆಯುವಂಥದ್ದು. ನಂತರ ನಾವಿಲ್ಲಿ ನೋಡ್ತಾ ಹೋಗೋಣ, ಖನಿಜ ಮತ್ತು ಶಕ್ತಿ ಸಂಪನ್ಮೂಲಗಳನ್ನು ಹಂತವಾಗಿ ನಾವು ನೋಡ್ತಾ ಹೋದರೆ ನೋಡಿ, ಇಲ್ಲಿ ಖನಿಜಗಳ ಅರ್ಥ ಮತ್ತು ಪ್ರಾಮುಖ್ಯತೆ ಬಗ್ಗೆ ನಾವು ನೋಡ್ತಾ ಹೋಗೋಣ. ಪ್ರಥಮವಾಗಿ ಪ್ರಮುಖ ಖನಿಜಗಳು ಪ್ರಕೃತಿಯ ಕೊಡುಗೆ ಅಂತಲೂ ಸಹ ಇಲ್ಲಿ ಹೇಳಲಾಗ್ತಾ ಇದೆ. ಅಂತಹ ಪ್ರಕೃತಿಯ ಕೊಡುಗೆಗಳು ಇಲ್ಲಿ ನಮಗೆ ಕಂಡುಬರ್ತದೆ. ದೇಶವೊಂದರ ಸಮೃದ್ಧಿಯಲ್ಲಿ ಇವುಗಳ ಪಾತ್ರ ಮಹತ್ವದ್ದು. ನೋಡಿ, ಈ ರೀತಿ ಈ ಖನಿಜಗಳಿಂದ ಈ ರೀತಿ ನಾವೇನು ಮಾಡ್ಬೋದು, ಅಭಿವೃದ್ಧಿಯನ್ನು ಮಾಡ್ತಾ ಹೋಗ್ಬೋದು ಅಂತಲೂ ಸಹ ಇಲ್ಲಿ ತಿಳಿಸಲಾಗ್ತಾ ಇದೆ. ಹಾಗಾದರೆ ಖನಿಜಗಳ ಅರ್ಥ ಮತ್ತು ಪ್ರಾಮುಖ್ಯತೆಯಲ್ಲಿ ಮುಂದುವರೆದಂತೆ ನಾವು ನೋಡ್ತಾ ಹೋದರೆ, ಕೈಗಾರಿಕೆ, ನಿರ್ಮಾಣ ಕಾರ್ಯ, ಸಾರಿಗೆ ಮತ್ತು ಸಂಪರ್ಕಗಳ ಪ್ರಗತಿ, ವ್ಯಾಪಾರ ಮತ್ತು ವಾಣಿಜ್ಯೋದ್ಯಮಗಳ ಪ್ರಗತಿಗೆ ಹೆಚ್ಚು ಉಪಯುಕ್ತವಾಗಿದೆ ಈ ಖನಿಜ ಸಂಪನ್ಮೂಲ ಅಂತಲೂ ಸಹ ನಾವಿಲ್ಲಿ ಹೇಳ್ತಾ ಹೋಗ್ಬೋದು. ನಂತರ ಕೆಲವು ಜಮೀನುಗಳು ಅಂದರೆ ಕೆಲವು ಖನಿಜಗಳು ಆರ್ಥಿಕ ಮೌಲ್ಯಗಳನ್ನು ಉಳ್ಳವು. ಅಂದರೆ ಇವತ್ತು ಕೆಲವು ಖನಿಜಗಳೇನಿದೆ ಒಂದು ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತವೆ ಅಂತ ಹೇಳ್ತಾ ಹೋದೆ. ಹಾಗಾದರೆ ಕೆಲವೊಂದು ಖನಿಜಗಳು ಏನಿದವೋ ಅವು ಆರ್ಥಿಕ ಮೌಲ್ಯಗಳು ಅಂತಲೂ ಸಹ ನಾವು ಹೇಳ್ತಾ ಹೋಗ್ಬೋದು. ಉದಾಹರಣೆಗೆ ಅಂತಹ ಆರ್ಥಿಕ ಸಂಪನ್ಮೂಲಗಳು ಯಾವುವು, ಅಂತಹ ಆರ್ಥಿಕ ಮೌಲ್ಯಗಳನ್ನು ಒಳಗೊಳ್ಳುವಂತಹ ಖನಿಜ ಸಂಪನ್ಮೂಲಗಳು ಯಾವುವು ಅಂತ ನಾವು ನೋಡ್ತಾ ಹೋದರೆ, ಉದಾಹರಣೆಗೆ ಚಿನ್ನ, ವಜ್ರ ಇತ್ಯಾದಿ ಭಾರತದ ವಿವಿಧ ಖನಿಜ ಸಂಪನ್ಮೂಲಗಳನ್ನು ಒಳಗೊಂಡಿದೆ ಅಂತಲೂ ಸಹ ನಾವಿಲ್ಲಿ ಹೇಳ್ತಾ ಹೋಗ್ಬೋದು. ನೋಡಿ, ಇಲ್ಲಿ ಏನು ಚಿನ್ನ, ವಜ್ರ ಈ ರೀತಿ ಕಂಡು ಬರ್ತಾ ಇದೆ. ನಂತರ ನಾವು ನೋಡ್ತಾ ಹೋದರೆ ಪ್ರಮುಖ ಖನಿಜ ಸಂಪನ್ಮೂಲಗಳು ಅಂತ ಭಾರತದಲ್ಲಿ ಸಿಗುವಂತಹ ಪ್ರಮುಖ ಖನಿಜ ಸಂಪನ್ಮೂಲಗಳು ಯಾವುವು ಅಂತ ನಾವು ನೋಡ್ತಾ ಹೋದರೆ, ಪ್ರಥಮವಾಗಿ ಕಬ್ಬಿಣದ ಅದಿರು. ಕಬ್ಬಿಣದ ಅದಿರು ಇದೊಂದು ಕಬ್ಬಿಣಾಂಶವುಳ್ಳ ಲೋಹ ಖನಿಜ. ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆಯ ಅತಿ ಪ್ರಮುಖ ಕಚ್ಚಾ ವಸ್ತು ಅಂತ ಹೇಳ್ಬೋದು. ಭಾರತದಲ್ಲಿ ಅಪಾರವಾದಂತಹ ಕಬ್ಬಿಣದ ಅದಿರು ನಿಕ್ಷೇಪವಿದೆ. ಅಂದರೆ ಭಾರತದಲ್ಲಿ ಅಪಾರವಾದಂತಹ ಕಬ್ಬಿಣದ ಅದಿರಿನ ನಿಕ್ಷೇಪ ಇರೋದು ನಮಗೆ ಕಂಡುಬರ್ತದೆ. ಫಾರ್ ಎಕ್ಸಾಂಪಲ್, ನಮ್ಮ ಕರ್ನಾಟಕದಲ್ಲಿ ನಾವು ತೆಗೆದುಕೊಂಡ್ರೆ ಯಾರಿಗೂ ಗೊತ್ತಿಲ್ಲ, ಬಳ್ಳಾರಿ, ಕುದುರೆಮುಖ ಅಲ್ವಾ, ಯಾವುದು ಬೇಡ, ನಮ್ಮ ಚಿತ್ರದುರ್ಗದ ಭೀಮಸಮುದ್ರ ಅಲ್ಲಿ ಸಹ ಗಣಿಗಾರಿಕೆ ನಡೀತಾ ಇದೆ. ಇವುಗಳನ್ನು ನಾವು ಪ್ರತಿದಿನ ನೋಡ್ತಾ ಇರ್ತೀವಿ ಅಲ್ವಾ. ಹಾಗಾಗಿ ಈ ಕಬ್ಬಿಣದ ಅದಿರು ಮತ್ತು ಮ್ಯಾಂಗನೀಸ್ಗಳನ್ನು ನಾವು ನೋಡ್ತಾ ಹೋದರೆ ಇದು ಅಪಾರವಾದಂತಹ ರೀತಿಯಲ್ಲಿ ನಮ್ಮ ಭಾರತ ದೇಶದಲ್ಲಿ ನಮಗೆ ಸಿಗ್ತಾ ಇದೆ. ಇದು ಉಕ್ಕು ಕೈಗಾರಿಕೆ ಅತಿ ಪ್ರಮುಖ ಕಚ್ಚಾ ವಸ್ತು ಅಂತ ಹೇಳ್ಬೋದು. ಭಾರತದಲ್ಲಿ ಇದು ಅಪಾರವಾದಂತಹ ಕಬ್ಬಿಣದ ಅದಿರು ನಿಕ್ಷೇಪವಿದ್ದು ಅದು ಅನೇಕ ರಾಜ್ಯಗಳಲ್ಲಿ ಸಹ ಇವತ್ತು ಕಂಡುಬರ್ತಾ ಇದೆ. ಆದರೆ ಕೆಲವು ರಾಜ್ಯಗಳಲ್ಲಿ ಸಮೃದ್ಧವಾಗಿ ಹಂಚಿಕೆಯಾಗಿದೆ ಅಂತ ಹೇಳ್ಬೋದು. ಉದಾಹರಣೆಗೆ ಪ್ರಥಮ ಸ್ಥಾನ ನಮ್ಮ ಭಾರತ ದೇಶದಲ್ಲಿ ಒಡಿಶಾ, ಎರಡನೇ ಸ್ಥಾನ ಕರ್ನಾಟಕ, ಛತ್ತೀಸ್ಗಢ, ಜಾರ್ಖಂಡ್, ತೆಲಂಗಾಣ, ಮಧ್ಯಪ್ರದೇಶ, ಮಹಾರಾಷ್ಟ್ರ ಮತ್ತು ರಾಜಸ್ಥಾನ ಇವು ಪ್ರಮುಖ ಕಬ್ಬಿಣದ ಅದಿರು ಉತ್ಪಾದಿಸುವಂಥ ರಾಜ್ಯಗಳಾಗಿವೆ ಅಂತಲೂ ಸಹ ನಾವಿಲ್ಲಿ ಹೇಳ್ತಾ ಹೋಗ್ಬೋದು. ನೋಡಿರಿ, ಇಲ್ಲಿ ಕಬ್ಬಿಣದ ಅದಿರು, ಕಬ್ಬಿಣಾಂಶವುಳ್ಳ ಲೋಹವನ್ನು ನಾವೇಂತ ಕರಿತೀವಿ, ಖನಿಜ ಅಂಥೇಳಿ ಕರಿತಾ ಇದ್ದೀವಿ. ಈ ರೀತಿ ನಮಗೆ ಕಬ್ಬಿಣದ ಅದಿರು ನಮಗೆ ದೊರೆಯುತ್ತೆ. ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆಯ ಅತಿ ಪ್ರಮುಖವಾದಂಥ ಇದೊಂದು ಕಚ್ಚಾ ವಸ್ತು ಅಂತ ಹೇಳ್ಬೋದು. ಹಾಗೆ ಭಾರತದಲ್ಲಿ ಇದು ಅಪಾರವಾದಂತಹ ಕಬ್ಬಿಣದ ಅದಿರು ನಿಕ್ಷೇಪವಿದೆ ಅಂತ ಸಹ ಇಲ್ಲಿ ಹೇಳಲಾಗ್ತಾ ಇದೆ. ಅದೇ ರೀತಿ ಪ್ರಮುಖ ಖನಿಜಗಳು, ಅದರಲ್ಲಿ ಕಬ್ಬಿಣದ ಅದಿರು ಅನ್ನು ನಾವು ತೆಗೆದುಕೊಳ್ತಾ ಹೋದರೆ ಕಬ್ಬಿಣದ ಅದಿರು ಅನೇಕ ರಾಜ್ಯಗಳಲ್ಲಿ ನಮಗೆ ಕಂಡುಬರುತ್ತೆ ಅಂತ ಹೇಳ್ತಾ ಹೋದೆ.
ಅಂತಹ ರಾಜ್ಯಗಳು ಯಾವುವು ಅಂತ ನಾವು ನೋಡ್ತಾ ಹೋದರೆ ಕಬ್ಬಿಣದ ಅದಿರು ಕೆಲವು ರಾಜ್ಯಗಳಲ್ಲಿ ಸಮೃದ್ಧವಾಗಿಯೂ ಸಹ ಹಂಚಿಕೆಯಾಗಿದೆ, ಅಂದರೆ ಸಮೃದ್ಧವಾಗಿ ನಮಗೆ ದೊರೀತಾ ಇದೆ. ನೋಡಿ, ಕಬ್ಬಿಣಗಳು ಸಿಗುವಂತಹ ಈ ಏನು ಇದು ಕಂಡು ಬರ್ತಾ ಇದೆಯೋ ಈ ಮ್ಯಾಪಲ್ಲಿ ಐರನ್ ಓರ್ ಆ್ಯಂಡ್ ಐರನ್ ಓರು ಈ ಈ ಮ್ಯಾಪಿನ ಕಲರ್ ಇದೆ ನೋಡಿ, ಆ ಭಾಗಗಳಲ್ಲಿ ಅತಿ ಹೆಚ್ಚಾಗಿ ಹೇರಳವಾಗಿ ನಮಗೆ ದೊರೀತಾ ಹೋಗುತ್ತೆ. ಉದಾಹರಣೆಗೆ ಒಡಿಶಾ, ಕರ್ನಾಟಕ, ಛತ್ತೀಸ್ಗಢ, ಜಾರ್ಖಂಡ್, ತೆಲಂಗಾಣ, ಮಧ್ಯಪ್ರದೇಶ್, ಮಹಾರಾಷ್ಟ್ರ, ರಾಜಸ್ಥಾನ ಇವು ಪ್ರಮುಖ ಕಬ್ಬಿಣದ ಅದಿರು ಉತ್ಪಾದಿಸುವಂತಹ ರಾಜ್ಯಗಳು ಆಗಿವೆ ಅಂತಲೂ ಸಹ ಇಲ್ಲಿ ಹೇಳ್ತಾ ಹೋಗ್ಬೋದು. ನೋಡಿ, ಈ ಭಾಗಗಳಲ್ಲಿ ಕಬ್ಬಿಣದ ಅದಿರು ನಮಗೆ ಈ ರೀತಿ ಹೇರಳವಾಗಿ ಸಿಗುವಂತಹದ್ದು ಅಂತಲೂ ಸಹ ನಾವಿಲ್ಲಿ ಹೇಳ್ತಾ ಹೋಗ್ಬೋದು. ಹಾಗಾದರೆ ಭಾರತದಲ್ಲಿ ನಾವು ನೋಡ್ತಾ ಹೋದರೆ ಜಾರ್ಖಂಡ್, ಒಡಿಶಾ, ಕರ್ನಾಟಕ ರಾಜ್ಯಗಳು ಅತಿ ಹೆಚ್ಚು ಕಬ್ಬಿಣದ ಅದಿರಿನ ನಿಕ್ಷೇಪವನ್ನು ಹೊಂದಿರುವಂತಹ ರಾಜ್ಯಗಳಾಗಿವೆ ಅಂತ ಸಹ ಇಲ್ಲಿ ಹೇಳಲಾಗ್ತಾ ಇದೆ. ನೋಡಿ, ಈ ಭಾಗಗಳಲ್ಲಿ ಈ ರೀತಿ ನಮಗೆ ಕಬ್ಬಿಣದ ಅದಿರು ದೊರೆಯುತ್ತೆ. ನಂತರ ಪ್ರಮುಖ ಖನಿಜಗಳು ಅಂತ ನೋಡ್ತಾ ಹೋದರೆ ಕಬ್ಬಿಣದ ಅದಿರಿನಲ್ಲಿ ಒಡಿಶಾ ಭಾರತದಲ್ಲಿ ಅತ್ಯಧಿಕ ಕಬ್ಬಿಣದ ಅದಿರು ಉತ್ಪಾದಿಸುವ ರಾಜ್ಯ. ಅತಿ ಹೆಚ್ಚು ಕಬ್ಬಿಣದ ಅದಿರು ಉತ್ಪಾದಿಸುವಂಥ ರಾಜ್ಯ ಯಾವುದು ಅಂತಂದರೆ ಒಡಿಶಾ. ನಂತರ ಒಡಿಶಾದಲ್ಲಿ ಕಬ್ಬಿಣದ ಅದಿರು ನಿಕ್ಷೇಪ ಹೆಚ್ಚಾಗಿ ಕಂಡುಬರುತ್ತೆ. ನಂತರ ಮಯೂರ್ಭಂಜ್, ಕ್ಯೋನ್ ಜಾರ್, ಸುಂದರ್ಗಢ, ಕಟಕ್ ಜಿಲ್ಲೆಗಳಲ್ಲಿ ಕಬ್ಬಿಣದ ಅದಿರು ನಮಗೆ ದೊರೆಯುತ್ತೆ. ನಂತರ ನಾವು ನೋಡ್ತಾ ಹೋದರೆ ಛತ್ತೀಸ್ಗಢನ ಬಸ್ತರ್, ದುರ್ಗ್ ಮತ್ತು ಜಬಲ್ಪುರ್ಗಳಲ್ಲಿ ನಮಗೆ ಕಬ್ಬಿಣದ ಅದಿರು ದೊರೆಯುತ್ತೆ. ನಂತರ ನಾವು ನೋಡ್ತಾ ಹೋದರೆ ಜಾರ್ಖಂಡ್ನ ಸಿಂಗಾಬೂಮ್, ಫಲಮಾವು, ಧನ್ಬಾದ್ ಮತ್ತು ಹಜಾರಿಬಾಗ್ಗಳಲ್ಲಿ ಕಬ್ಬಿಣದ ಅದಿರು ನಮಗೆ ಈ ಸ್ಥಳಗಳಲ್ಲಿ ದೊರೆಯುತ್ತೆ. ಕರ್ನಾಟಕದ ಯಾವ ಯಾವ ಸ್ಥಳಗಳಲ್ಲಿ ನಮಗೆ ಕಬ್ಬಿಣದ ಅದಿರು ದೊರಕುತ್ತೆ ಅಂತ ನಾವು ನೋಡ್ತಾ ಹೋದರೆ ಸಂಡೂರು, ಹೊಸಪೇಟೆ, ಕೆಮ್ಮಣ್ಣುಗುಂಡಿ, ಕುದುರೆಮುಖ ಇವುಗಳಲ್ಲಿ ಕರ್ನಾಟಕದಲ್ಲಿ ದೊರೆಯುವಂತಹ ಕಬ್ಬಿಣದ ಅದಿರು. ಇಲ್ಲಿ ಇತರೆ ಪ್ರಮುಖ ಕಬ್ಬಿಣದ ಅದಿರು ನಿಕ್ಷೇಪಗಳು ಇರುವುದು ಸಹ ನಮಗೆ ಕಂಡುಬರುತ್ತೆ. ಗೋವಾ, ತಮಿಳುನಾಡು, ಪಶ್ಚಿಮ ಬಂಗಾಳ, ಉತ್ತರ ಪ್ರದೇಶಗಳಲ್ಲಿಯೂ ಸಹ ಕಬ್ಬಿಣದ ಅದಿರು ನಮಗೆ ದೊರೀತಾ ಇದೆ. ಮುಂದುವರೆದಂತೆ ನಾವು ನೋಡ್ತಾ ಹೋದರೆ ಭಾರತವು ಪ್ರಪಂಚದ 4ನೆಯ ಪ್ರಮುಖ ಕಬ್ಬಿಣದ ಅದಿರು ಉತ್ಪಾದಿಸುವ ದೇಶ ಅಂತ ಪ್ರಪಂಚವನ್ನು ತೆಗೆದುಕೊಂಡ್ರೆ ನಮ್ಮ ಭಾರತ ದೇಶ 4ನೇ ಸ್ಥಾನವನ್ನು ಒಳಗೊಂಡಿದೆ. ಪ್ರಪಂಚದಲ್ಲಿ 4ನೆಯ ಪ್ರಮುಖ ಕಬ್ಬಿಣ ಅದಿರು ಉತ್ಪಾದಿಸುವ ದೇಶ ಅಂತಲೂ ಸಹ ಹೇಳಬಹುದು. ಅಂದರೆ ಭಾರತ ದೇಶ ತನ್ನ ಒಟ್ಟು ಉತ್ಪಾದನೆಯಲ್ಲಿ 35% ತನ್ನ ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆಗಾಗಿ ಉಪಯೋಗ ಮಾಡಿಕೊಳ್ತಾ ಇದೆ. ಭಾರತ ದೇಶ ತನ್ನ ಆಂತರಿಕ ಬಳಕೆ ನಂತರ ಉಳಿದಂಥ ಹೆಚ್ಚಿನ ಭಾಗವನ್ನು ಎಷ್ಟು ಬೇಕೋ ಅಷ್ಟು ಕಬ್ಬಿಣದ ಅದಿರನ್ನು ತನ್ನ ದೇಶದಲ್ಲಿ ಉಳ್ಕೊಂಡು ಉಳಿದಂಥದ್ದನ್ನೇ ಮಾಡ್ತಾ ಇದೆ, ಬೇರೆ ದೇಶಗಳಿಗೂ ಸಹ ಅದು ಹಂಚ್ತಾ ಇದೆ, ಬೇರೆ ದೇಶಗಳು ಸಹ ರಫ್ತು ಮಾಡ್ತಾ ಇದೆ. ನಂತರ ಇನ್ನೊಂದು ಅದಿರನ್ನು ನಾವು ತೆಗೆದುಕೊಂಡ್ರೆ ಎರಡನೇದಾಗಿ ಮ್ಯಾಂಗನೀಸ್ ಅತ್ಯಂತ ಪ್ರಮುಖವಾದಂತಹ ಮಿಶ್ರಲೋಹ ಖನಿಜ ಅಂತ ಸಹ ಹೇಳಲಾಗ್ತಾಯಿದೆ. ಮ್ಯಾಂಗನೀಸನ್ನು ಹೆಚ್ಚಾಗಿ ಉಕ್ಕು ತಯಾರಿಸಲು ಉಪಯೋಗಿಸಲಾಗ್ತಾ ಇದೆ. ನೋಡಿ, ಈ ರೀತಿ ಮ್ಯಾಂಗನೀಸನ್ನು ಬ್ಯಾಟರಿಗಳಿಗೆ ಮತ್ತು ಬಣ್ಣ, ಗಾಜು, ಪಿಂಗಾಣಿ ವಸ್ತು ಮತ್ತು ಕ್ಯಾಲಿಕೋ ಪ್ರಿಂಟಿಂಗ್ಗಾಗಿಯೂ ಸಹ ಇದನ್ನು ಮ್ಯಾಂಗನೀಸನ್ನು ಬಳಸಲಾಗುತ್ತದೆ. ಪ್ರಪಂಚದಲ್ಲಿ ಮ್ಯಾಂಗನೀಸ್ ಉತ್ಪಾದಿಸುವ ಮತ್ತು ರಫ್ತು ಮಾಡುವ ದೇಶಗಳಲ್ಲಿ ಭಾರತವು ಸಹ ಒಂದು. ಹಾಗಾಗಿ ಭಾರತ ಪ್ರಮುಖ ಮ್ಯಾಂಗನೀಸ್ ಉತ್ಪಾದಿಸುವ ರಾಜ್ಯಗಳು ಯಾವ್ಯಾವಪ್ಪ ಅಂತ ನಾವು ನೋಡ್ತಾ ಹೋದರೆ ಭಾರತ ಪ್ರಮುಖ ಮ್ಯಾಂಗನೀಸ್ ಉತ್ಪಾದಿಸುವ ರಾಜ್ಯಗಳು ಒಡಿಶಾ,
ಮಹಾರಾಷ್ಟ್ರ, ಮಧ್ಯಪ್ರದೇಶ್, ಕರ್ನಾಟಕ ಮತ್ತು ಇತರ ರಾಜ್ಯಗಳು ಸಹ ಸೇರಿಕೊಂಡಿವೆ. ಇವುಗಳಲ್ಲಿ ಒಡಿಶಾವು ದೇಶದಲ್ಲೇ ಅಧಿಕ ಪ್ರಮಾಣದ ಮ್ಯಾಂಗನೀಸ್ ನಿಕ್ಷೇಪಗಳನ್ನು ಉತ್ಪಾದಿಸುವ ರಾಜ್ಯ ಅಂತಲೂ ಸಹ ಇಲ್ಲಿ ಹೇಳಲಾಗ್ತಿದೆ. ಈ ರಾಜ್ಯದಲ್ಲಿ ಕಂಡುಬರುವ ಮ್ಯಾಂಗನೀಸ್ ಯಾವ ಯಾವ ಭಾಗಗಳಲ್ಲಿ ಕಂಡುಬರುತ್ತೆ ಅಂತ ನಾವು ನೋಡ್ತಾ ಹೋದರೆ ಸುಂದರ್ಗಢ್, ಕಾಲಹಂಡಿ, ಕೋರಾಪುಟ್ ಜಿಲ್ಲೆಗಳಲ್ಲಿ ಉತ್ತಮ ದರ್ಜೆಯ ಮ್ಯಾಂಗನೀಸ್ ನಿಕ್ಷೇಪ ನಮಗೆ ದೊರೀತಾ ಇದೆ. ಇದರ ಪ್ರಮುಖ ಖನಿಜಗಳನ್ನು ನಾವು ನೋಡ್ತಾ ಹೋದರೆ ಮ್ಯಾಂಗನೀಸ್ ಅದಿರು ದೊರೆಯುವಂತಹ ಭಾರತದ ಸ್ಥಳಗಳು ಯಾವ್ಯಾವು ಅಂತ ನೋಡ್ತಾ ಹೋದರೆ ಮಹಾರಾಷ್ಟ್ರದ ನಾಗಪುರ, ಭಂಡಾರ, ರತ್ನಗಿರಿ, ಮಧ್ಯಪ್ರದೇಶದ ಪಾಲ್ಘಾಟ್, ಚಿಂದ್ವಾರ, ಜಬಲ್ಪುರ್, ದಿವಾಸ್ ಸ್ಥಳಗಳಲ್ಲಿ ಮ್ಯಾಂಗನೀಸ್ನ ಅದಿರು ಕಂಡುಬರ್ತಾ ಇದೆ. ಮ್ಯಾಂಗನೀಸ್ ಅದಿರು ದೊರೆಯುವಂಥ ಭಾರತ ಸ್ಥಳಗಳನ್ನು ನಾವು ನೋಡ್ತಾ ಹೋದರೆ ಕರ್ನಾಟಕ, ಉತ್ತರ ಪ್ರದೇಶ್, ಶಿವಮೊಗ್ಗ ಕರ್ನಾಟಕದಲ್ಲಿ ಉತ್ತರ ಕನ್ನಡ, ಶಿವಮೊಗ್ಗ, ಬಳ್ಳಾರಿ, ಚಿತ್ರದುರ್ಗ, ತುಮಕೂರು ಈ ಸ್ಥಳಗಳಲ್ಲಿ ಮ್ಯಾಂಗನೀಸ್ ಅದಿರು ನಮಗೆ ದೊರೀತಾ ಇದೆ. ನಂತರ ಮ್ಯಾಂಗನೀಸ್ ಅದಿರು ದೊರೆಯುವಂತಹ ಭಾರತದ ಸ್ಥಳಗಳು ಮುಂದುವರೆದಂತೆ ನೋಡ್ತಾ ಹೋದರೆ ತೆಲಂಗಾಣ, ರಾಜಸ್ಥಾನ, ಗುಜರಾತ್, ಜಾರ್ಖಂಡ್, ಬಿಹಾರ ಇತರ ರಾಜ್ಯಗಳಲ್ಲೂ ಸಹ ಮ್ಯಾಂಗನೀಸ್ ಅದಿರು ನಮಗಿವತ್ತು ಉತ್ಪಾದನೆ ಆಗ್ತಾ ಇದೆ ಅಂತಲೂ ಸಹ ಇಲ್ಲಿ ಹೇಳ್ತಾ ಹೋಗ್ಬೋದು. ಹಾಗಾದರೆ ಪ್ರಪಂಚದಲ್ಲಿ ಭಾರತವು 5ನೇ ಪ್ರಮುಖ ಮ್ಯಾಂಗನೀಸ್ ಉತ್ಪಾದಿಸುವ ದೇಶವಾಗಿದೆ. ಹಾಗಾದರೆ ಭಾರತ ತನ್ನ ಉಳಿಕೆ ಮ್ಯಾಂಗನೀಸನ್ನು ಜಪಾನ್, ಬ್ರಿಟನ್, ಅಮೇರಿಕ ಸಂಯುಕ್ತ ಸಂಸ್ಥಾನ, ಬೆಲ್ಜಿಯಂ ದೇಶಗಳಿಗೆ ಇವತ್ತೇನು ಮಾಡ್ತಿದೆ ಮ್ಯಾಂಗನೀಸನ್ನು ರಫ್ತು ಮಾಡ್ತಾ ಇದೆ. ಭಾರತದಲ್ಲಿ ಅಪಾರವಾದಂತಹ ಬಾಕ್ಸೈಟ್ ನಿಕ್ಷೇಪಗಳು ಸಹ ಇರೋದು ಕಂಡುಬರುತ್ತೆ. ಹಾಗಾದರೆ ಮೂರನೆಯದಾಗಿ ಬಾಕ್ಸೈಟ್ ನಿಕ್ಷೇಪದ ಬಗ್ಗೆ, ಖನಿಜ ಸಂಪನ್ಮೂಲಗಳ ಬಗ್ಗೆ ನಾವು ನೋಡ್ತಾ ಹೋಗೋಣ. ಪ್ರಥಮವಾಗಿ ಇದು ಅಲ್ಯೂಮಿನಿಯಂ ಲೋಹ ತಯಾರಿಕೆಗೆ ಅತ್ಯಗತ್ಯವಾದಂಥ ಮುಖ್ಯ ಕಚ್ಚಾ ವಸ್ತು ಅಂತಲೂ ಸಹ ಇಲ್ಲಿ ಹೇಳಲಾಗ್ತದೆ. ಭಾರತದಲ್ಲಿ ಅಪಾರವಾದಂತಹ ಬಾಕ್ಸೈಟ್ ನಿಕ್ಷೇಪವಿರೋದು ಕಂಡುಬರ್ತಾ ಇದೆ. ಹಾಗಾದರೆ ಭಾರತದಲ್ಲಿ ಬಾಕ್ಸೈಟ್ ಕಂಡುಬರುವಂಥ ರಾಜ್ಯಗಳು ಯಾವ್ಯಾವು ಅಂತ ನಾವು ನೋಡ್ತಾ ಹೋದರೆ ಪ್ರಥಮವಾಗಿ ಒಡಿಶಾ, ಗುಜರಾತ್, ಜಾರ್ಖಂಡ್, ಮಹಾರಾಷ್ಟ್ರ, ಛತ್ತೀಸ್ಗಢ ಮತ್ತು ಇತರ ರಾಜ್ಯಗಳಲ್ಲೂ ಸಹ ಕಂಡುಬರುತ್ತೆ. ಬಾಕ್ಸೈಟ್ ಕಂಡುಬರುವಂಥ ಭಾರತ ರಾಜ್ಯಗಳು ಮತ್ತು ಸ್ಥಳಗಳನ್ನು ನಾವು ನೋಡ್ತಾ ಹೋಗೋಣ. ಒಡಿಶಾವು ಭಾರತದಲ್ಲೇ ಅತ್ಯಧಿಕ ಬಾಕ್ಸೈಟ್ ನಿಕ್ಷೇಪ ಮತ್ತು ಉತ್ಪಾದನೆಗಳೆರಡಲ್ಲೂ ಸಹ ಪ್ರಥಮ ಸ್ಥಾನದಲ್ಲಿದೆ ಅಂತಲೂ ಸಹ ಇಲ್ಲಿ ಹೇಳಲಾಗ್ತಾ ಇದೆ. ಅಂದರೆ ಒಡಿಶಾದ ಕಾಲಹಂಡಿ, ಕೋರಾಪುಟ್, ಸುಂದರ್ಗಢ್, ಸಂಬಲ್ಪುರ್ ಜಿಲ್ಲೆಗಳಲ್ಲಿ ಹಂಚಿಕೆಯಾಗಿರುವುದು ನಮಗಿಲ್ಲಿ ಕಂಡುಬರ್ತಾ ಇದೆ. ಅದೇ ರೀತಿ ಬಾಕ್ಸೈಟ್ ಕಂಡುಬರುವಂಥ ಭಾರತ ರಾಜ್ಯಗಳು ಮತ್ತು ಸ್ಥಳಗಳನ್ನು ನಾವು ನೋಡ್ತಾ ಹೋದರೆ ಛತ್ತೀಸ್ಗಢದ ಬಿಲಾಸ್ಪುರ, ದುರ್ಗ್, ಸುರ್ಗಜ, ರಾಯ್ಗರ್ಗಳಲ್ಲಿ ನಮಗೆ ಬಾಕ್ಸೈಟ್ ನಿಕ್ಷೇಪ ಕಂಡುಬರ್ತಾ ಇದೆ. ಮಹಾರಾಷ್ಟ್ರದ ರತ್ನಗಿರಿ, ಕೊಲ್ಹಾಪುರ, ಥಾಣೆ ಮತ್ತು ಸತಾರ ಭಾಗಗಳಲ್ಲೂ ಸಹ ಬಾಕ್ಸೈಟ್ ನಿಕ್ಷೇಪ ಕಂಡುಬರ್ತಾ ಇದೆ. ನಂತರ ಬಾಕ್ಸೈಟ್ ಕಂಡುಬರುವಂಥ ಭಾರತ ರಾಜ್ಯಗಳು ಮತ್ತು ಸ್ಥಳಗಳನ್ನು ನಾವು ನೋಡ್ತಾ ಹೋದರೆ ನಂತರ ಜಾರ್ಖಂಡ್ನ ರಾಂಚಿ, ಲೋಹಾರ್ಡ್ಗಾ, ಅಲಮಾವು, ಗುಜರಾತ್ನ ಹಲವು ಸ್ಥಳಗಳಲ್ಲಿ ಸಹ ನಮಗೆ ಬಾಕ್ಸೈಟ್ ನಿಕ್ಷೇಪಗಳು ಕಂಡುಬರ್ತದವೆ. ಬಾಕ್ಸೈಟ್ ಕಂಡುಬರುವಂಥ ಭಾರತದ ರಾಜ್ಯಗಳು ಮತ್ತು ಸ್ಥಳಗಳನ್ನು ನಾವು ಮುಂದುವರೆದು ನೋಡ್ತಾ ಹೋದರೆ ಮಧ್ಯಪ್ರದೇಶದ ಶಹದೋಲ್, ಮಂಡಾಲ, ಬಾಲ್ಘಾಟ್, ಆಂಧ್ರ ಪ್ರದೇಶದ ಗೋದಾವರಿ, ವಿಶಾಖಪಟ್ಟಣಗಳಲ್ಲೂ ಸಹ ನಮಗೆ ಕಂಡುಬರ್ತಾ ಇದೆ. ತಮಿಳುನಾಡಿನ ಸೇಲಂ, ನೀಲಗಿರಿ, ಕರ್ನಾಟಕದ ಉತ್ತರ ಕನ್ನಡ, ಬೆಳಗಾವಿ ಮತ್ತು ಚಿಕ್ಕಮಗಳೂರುಗಳಲ್ಲೂ ಸಹ ಬಾಕ್ಸೈಟ್ ನಿಕ್ಷೇಪ ಅತಿ ಹೆಚ್ಚಾಗಿ ಕಂಡುಬರ್ತಾ ಇದೆ. ನಂತರ ಅಬ್ರಕವನ್ನು ನಾವೇಂತ ಕರಿತೀವಿ, ಪ್ರಮುಖ ಅಲೋಹ ಖನಿಜ ಅಂತಲೂ ಸಹ ಇದನ್ನು ಕರೆಯಲಾಗುತ್ತೆ. ಇದನ್ನು ಬಹಳ ತೆಳುವಾದಂತಹ ಹಾಳೆಗಳಾಗಿ ವಿಭಜಿಸಬಹುದು. ಈ ರೀತಿ ಅವು ಪಾರದರ್ಶಕವು ಮತ್ತು ಶಾಖ ನಿರೋಧಕ ಗುಣವುಳ್ಳವು ಅಂತಲೂ ಸಹ ಇಲ್ಲಿ ಹೇಳಲಾಗ್ತಾ ಇದೆ. ಟೆಲಿಫೋನ್,
ಟೆಲಿಗ್ರಾಫ್, ನಿಸ್ತಂತು ಸೇವೆ, ಗಾಜು ತಯಾರಿಕೆ, ಬಣ್ಣ, ವಾರ್ನಿಷ್, ಕೃತಕ ರಬ್ಬರ್, ಡೈನಾಮೋಗಳು, ರಾಸಾಯನಿಕ ಕೈಗಾರಿಕೆಗಳಲ್ಲಿ ಅಬ್ರಕವನ್ನು ಉಪಯೋಗಿಸಲಾಗುತ್ತೆ. ಅಬ್ರಕವು ಕಾಗೆ ಬಂಗಾರ ಎಂದು ಸಹ ಇದು ಪ್ರಸಿದ್ಧಿಯನ್ನು ಹೊಂದಿದೆ. ಭಾರತದಲ್ಲಿ ಅಬ್ರಕದ ನಿಕ್ಷೇಪವು ವ್ಯಾಪಕವಾಗಿ ಕಂಡುಬರ್ತಾ ಇದೆ. ಯಾವ ಯಾವ ರಾಜ್ಯಗಳಲ್ಲಿ ಅಬ್ರಕ ಅತಿ ಹೆಚ್ಚಾಗಿ ಕಂಡುಬರುತ್ತೆ ಅಂತ ನಾವು ನೋಡ್ತಾ ಹೋದರೆ ಆಂಧ್ರ ಪ್ರದೇಶ, ರಾಜಸ್ಥಾನ, ಜಾರ್ಖಂಡ್, ಬಿಹಾರ ರಾಜ್ಯಗಳಲ್ಲಿ ಇದು ಹಂಚಿಕೆಯಾಗಿದೆ. ಆಂಧ್ರ ಪ್ರದೇಶದ ಇದು ಭಾರತದಲ್ಲಿ ಅತಿ ಹೆಚ್ಚು ಅಬ್ರಕ ಉತ್ಪಾದಿಸುವ ರಾಜ್ಯ ಅಂತಲೂ ಸಹ ಇಲ್ಲಿ ಹೇಳಲಾಗ್ತಿದೆ. ಭಾರತದ ಈ ರಾಜ್ಯದಲ್ಲಿ ಅಬ್ರಕ ನಿಕ್ಷೇಪಗಳು ಪ್ರಮುಖವಾಗಿ ನೆಲ್ಲೂರು, ಕೃಷ್ಣ, ವಿಶಾಖಪಟ್ಟಣ, ಗೋದಾವರಿ, ಅನಂತಪುರ ಜಿಲ್ಲೆಗಳಲ್ಲಿ ಈ ಅಬ್ರಕ ಅತಿ ಹೆಚ್ಚಾಗಿ ದೊರೀತಾ ಇದೆ. ರಾಜಸ್ಥಾನವು ಭಾರತದ ಎರಡನೇ ಮುಖ್ಯ ಅಬ್ರಕ ಉತ್ಪಾದಿಸುವಂತಹ ರಾಜ್ಯ ಅಂತಲೂ ಸಹ ಇಲ್ಲಿ ಹೇಳಲಾಗ್ತಿದೆ. ರಾಜಸ್ಥಾನದ ಜೈಪುರ, ಅಜ್ಮೀರ್, ಭಿಲ್ವಾರ, ಉದಯಪುರ ಜಿಲ್ಲೆಗಳಲ್ಲೂ ಸಹ ನಮಗೆ ಅಬ್ರಕ ದೊರೆತಿದೆ. ಅಜ, ಧನ, ಪಲಮ, ರ, ಸ, ಗಯ, ಮ, ಬ ಅಂಥೇಳಿ ನಾವು ಇದನ್ನು ಜಾರ್ಖಂಡ್ನ ಈ ಭಾಗಗಳನ್ನು ನಾವು ಇಲ್ಲಿ ಹೇಳ್ತಾ ಹೋಗ್ಬೋದು. ಅಂದರೆ ಶಾರ್ಟಾಗಿ ಹೇಳೋವಂಥದ್ದು ಅಜಾರಿ ಬಾಗ್, ಧನ್ಬಾದ್, ಪಲಮಾವು, ರಾಂಚಿ, ಸಂಗಭೂಮ್, ಗಾಯ, ಬಿಹಾರದ ಗಾಯ ಮತ್ತು ಮುಂಗೈರ್, ಭಾಗಲ್ಪುರ ಜಿಲ್ಲೆಗಳಲ್ಲಿ ಈ ಅಬ್ರಕ ನಮಗೆ ದೊರೀತಾ ಇದೆ. ಇತರ ಪ್ರಮುಖ ಅಬ್ರಕ ನಿಕ್ಷೇಪಗಳುಳ್ಳ ಭಾಗಗಳನ್ನು ನಾವಿಲ್ಲಿ ಸ್ವಲ್ಪ ಮಟ್ಟಿಗೆ ನೋಡ್ತಾ ಹೋದರೆ ಗುಜರಾತ್, ಮಹಾರಾಷ್ಟ್ರ, ಒಡಿಶಾ, ಕರ್ನಾಟಕ, ತಮಿಳುನಾಡು, ಛತ್ತೀಸ್ಗಢಗಳಲ್ಲಿಯೂ ಸಹ ಅಬ್ರಕ ಲಭ್ಯವಿರೋದು ಕಂಡುಬರ್ತಾ ಇದೆ. ಭಾರತದ ಪ್ರಪಂಚದಲ್ಲಿ ಅತಿ ಹೆಚ್ಚು ಅಬ್ರಕ ಉತ್ಪಾದಿಸುವ ಮತ್ತು ರಫ್ತು ಮಾಡುವಂತಹ ರಾಷ್ಟ್ರವಾಗಿದೆ ಅಂತಲೂ ಸಹ ಇಲ್ಲಿ ಹೇಳಲಾಗ್ತಿದೆ. ಭಾರತದಲ್ಲಿ ಪ್ರಪಂಚದಲ್ಲಿ ಅತಿ ಹೆಚ್ಚು ಅಬ್ರಕ ಉತ್ಪಾದಿಸುವ ಮತ್ತು ರಫ್ತು ಮಾಡುವ ರಾಷ್ಟ್ರವಾಗಿದ್ದು, ಇತ್ತೀಚೆಗೆ ರಾಷ್ಟ್ರಗಳಲ್ಲಿ ಕೃತಕ ಅಬ್ರಕವನ್ನು ಉತ್ಪಾದಿಸುವುದರಿಂದ ಏನಾಗ್ತಿದೆ, ಇವತ್ತು ಅಬ್ರಕದ ಬೇಡಿಕೆ ಕಡಿಮೆ ಆಗ್ತಿದೆ ಅಂತಲೂ ಸಹ ನಾವಿಲ್ಲಿ ಹೇಳ್ತಾ ಹೋಗ್ಬೋದು. ನಂತರ ನಾವು ಶಕ್ತಿ ಸಂಪನ್ಮೂಲಗಳ ಬಗ್ಗೆ ಮುಂದಿನ ತರಗತಿಯಲ್ಲಿ ನಾವು ನೋಡ್ತಾ ಹೋಗೋಣ. ಇಷ್ಟು ಇವತ್ತಿಗೆ ಸಾಕು. ಥ್ಯಾಂಕ್ ಯು.